ಖಡಕ್ ಜವಾರಿ ಕಾಕ ಉತ್ತರ ಕರ್ನಾಟಕದ ಶಿಗ್ಗಾಂವ್ ಅಖಾಡಾದ ಮತ್ತೊಂದು ಅದ್ಭುತ ಸುದ್ದಿ ತೊಗೊಂಡು ಬಂದಾನ. ಯಾಕಂದ್ರೆ ರಾಷ್ಟ್ರೀಯ ಪಕ್ಷಗಳ ಭಾರತೀಯ ಜನತಾ ಪಕ್ಷ, ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಪಕ್ಷ, ಇವು ಇಬ್ಬರ ಮಧ್ಯದಲ್ಲಿ ಕರ್ನಾಟಕ ರಾಷ್ಟ್ರ ಪಕ್ಷ ಅನ್ನುವ ಒಬ್ಬ ಸತ್ಯ ನ್ಯಾಯ ನುಡಿಯೊಂದಿಗೆ ಪ್ರಾಮಾಣಿಕತೆಯ ಸಂಕೇತವಾದ ಪ್ರಾಮಾಣಿಕತೆಯ ಒಂದು ಕನ್ನಡಿ ಹಿಡ್ಕೊಂಡಲ್ಲಿ ಕೃಷ್ಣಾರೆಡ್ಡಿ ಕನಕ ಎಳೆದಾನ. ಹಳದಿ ಶರ್ಟ್ ನೋಡಿದ ತಕ್ಷಣ ಭ್ರಷ್ಟಾಚಾರಿಗಳು ಹೆದರ್ತಾರ್ರಿ. ಎಲ್ಲಿ ನೋಡಿದಲ್ಲಿ ಹಳದಿ ಶರ್ಟ್ಗಳು ಆಫೀಸ್ಗಳಿಗೆ ಹೋದು ಅಂದ್ರೆ ಅಂಜಿ ನಡಗತಾರೆ ಗಡ ಗಡ ಗಡ. ಯಾಕೆ ನಡಗತಾರೆ? ಕೃಷ್ಣಾರೆಡ್ಡಿ ಒಬ್ಬ ಮಾನವೀಯತೆ ಉಳ್ಳಂಥ ಮನುಷ್ಯ. ಅಮೇರಿಕಾದಲ್ಲಿ ಲಕ್ಷಾಂತರ ರೂಪಾಯಿ ಸಂಬಳ ಇತ್ತು, ಅನೇಕ ಕಾರ್ಖಾನೆಗಳನ್ನ ತೆರೆದಿದ್ದರು ಇದೇ ಕೃಷ್ಣಾರೆಡ್ಡಿಯವರು. ಅದನ್ನೆಲ್ಲ ಬಿಟ್ಟು ಇಲ್ಲಿ ಕರ್ನಾಟಕಕ್ಕೆ ಬಂದು ಒಂದು ಸೇವೆ ಮಾಡಬೇಕು, ಭ್ರಷ್ಟಾಚಾರ ರಹಿತ, ಯಾರಿಗೂ ನೋವಾಗಬಾರ್ದು, ಬಡವರಿಗೆ ಪ್ರತಿಯೊಂದು ಸರ್ಕಾರದ ಸವಲತ್ತುಗಳು ಸಿಗಬೇಕು, ಭ್ರಷ್ಟರ ಪಾಲಾಗಬಾರದು ಅಂಥೇಳಿ ಇದೇ ಕೃಷ್ಣಾರೆಡ್ಡಿ ತಮ್ಮ ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿ ಶಿಗ್ಗಾಂವ್ ಮತಕ್ಷೇತ್ರಕ್ಕೆ ರಾಷ್ಟ್ರೀಯ ಪಕ್ಷದವರಿಗೆ ಶಡ್ಡು ಹೊಡೆದಂಥ ಕೃಷ್ಣಾರೆಡ್ಡಿಗೆ ಬೆಂಬಲ ವ್ಯಕ್ತಪಡಿಸುವ ಸಲುವಾಗಿ ಇದೇ ಶಿಗ್ಗಾಂವ್ ಕ್ಷೇತ್ರದ ಜನತೆ ಥೈ ಥೈ ಕುಣಿಯಾಕತ್ತಾರ. ಹಾಗಾದರೆ ಶಿಗ್ಗಾಂವ್ ಮತದಾರರು ಈ ಕಡೆ ಕಾಂಗ್ರೆಸ್ಸು ಬೇಡ, ಈ ಕಡೆ ಬಿ ಜೆ ಪಿನೂ ಬೇಡ, ಒಳ್ಳೆಯ ಅಭ್ಯರ್ಥಿ, ಪ್ರಾಮಾಣಿಕ ಅಭ್ಯರ್ಥಿ, ಯಾವಾಗ ಬೇಕಾದರೂ 24/7 ಸಿಗುವಂಥ ತನ್ನ ಹಳದಿ ಶರ್ಟಿನ ಅಪಾರ ಬೆಂಬಲಿಗರೊಂದಿಗೆ ಶಿಗ್ಗಾಂವ್ ಮತಕ್ಷೇತ್ರಕ್ಕೆ ಲಗ್ಗೆ ಹಾಕ್ಯಾನ. ಮತ್ತು ಕಾಯಂ ಅಲ್ಲೇ ಇರ್ತಾನೆ ಅವನೇ ಕೃಷ್ಣಾರೆಡ್ಡಿ. ಕೃಷ್ಣಾರೆಡ್ಡಿದೊಂದು ಸ್ವಭಾವ ಹೇಳ್ತಾನೆ ಕೇಳ್ರಿ. ಕೃಷ್ಣಾರೆಡ್ಡಿಗೊಮ್ಮೆ ಒಂದು ಸಾರಿ ಯಾವಾಗಾದರೂ ಭೇಟಿಯಾಗ್ರಿ. ಎಷ್ಟು ವಿನಯದಿಂದ ಮಾತನಾಡುವಂಥ ವ್ಯಕ್ತಿ, ಯಾವಾಗಲೂ ಯಾವುದೇ ರೀತಿಯ ಹೊಂದಾಣಿಕೆ ಮಾಡಲಾರ್ದಂಥ ವ್ಯಕ್ತಿ, ಒಳ ಒಪ್ಪಂದ ಇಲ್ಲ, ಯಾರ ಜೊತೆ ತೇಜೋವಧೆ ಇಲ್ಲ, ಭ್ರಷ್ಟಾಚಾರ ಅಂತೂ ದೂರ ಉಳಿತು, ಕಪ್ಪು ಚುಕ್ಕೆ ಸಹಿತ ಇಲ್ಲ. ಕೃಷ್ಣಾರೆಡ್ಡಿ ಯಾವುದೇ ಕಚೇರಿಗೆ, ಕೇಂದ್ರ ಕಚೇರಿಗೆ ಹೋದರೂ ಸಹಿತ ಅವರ ಅಪಾರ ಕಾರ್ಯಕರ್ತರನ್ನು ನೋಡಿ ಗಡಗಡ ಗಡಗಡ ನಡಗುತ್ತಾರೆ IPS IFS IAS ದವರು. ಯಾಕೆ ಕೃಷ್ಣಾರೆಡ್ಡಿ ಅವ್ರ ಮೇಲೆ ಇಷ್ಟೊಂದು ಪ್ರೀತಿ? ಕರ್ನಾಟಕಕ್ಕೆ ಒಂದು ಒಳ್ಳೆಯ ಮಾರ್ಗದರ್ಶನ ಕೊಡಬೇಕು, ಕರ್ನಾಟಕಕ್ಕೆ ಒಂದು ಒಳ್ಳೆಯ ಶಕ್ತಿ ಕೊಡಬೇಕು, ಕರ್ನಾಟಕಕ್ಕೆ ಒಂದು ಒಳ್ಳೆಯ ಅಭ್ಯುದಯ, ಒಂದು ಸರ್ಕಾರ ರಚನೆ ಮಾಡಬೇಕು, ಕರ್ನಾಟಕದ ಕೂಗನ್ನು ವಿಧಾನಸಭೆಯಲ್ಲಿ ಮೊಳಗಬೇಕು, ಶಿಗ್ಗಾಂವ್ ಮತಕ್ಷೇತ್ರದ ಮತದಾರರ ಕೂಗು ವಿಧಾನಸಭೆಯಲ್ಲಿ ಪ್ರತಿಧ್ವನಿ ಆಗಬೇಕನ್ನುವ ಒಂದು ವಿಚಾರಗಳೊಂದಿಗೆ ಒಳ್ಳೆಯ ಒಂದು ಸಂತೋಷಭರಿತವಾದ ಶಕ್ತಿಯೊಂದಿಗೆ ಶಿಗ್ಗಾಂವ್ ಮತದಾರರ ಹತ್ತಿರ ಮತಭಿಕ್ಷೆಗೆ ಬಂದಾರ ಕೃಷ್ಣಾರೆಡ್ಡಿ. ಕೃಷ್ಣಾರೆಡ್ಡಿ ಯಾವುದೇ ಹಣದ ಆಮಿಷ, ಯಾವುದೇ ವಾಮ ಮಾರ್ಗ, ಯಾವುದೇ ರೀತಿಯ ಮೇವು ಕಟ್ಟುವ ಕೆಲಸ ಮಾಡುವುದಿಲ್ಲ. ನೇರವಾಗಿ ಮತದಾರ ಹತ್ರ ಮತ ಕೇಳ್ತಾರ. ನನ್ನನ್ನು ಉಪಯೋಗ ತಗೋರಿ, ನಿಮ್ಮ ಸೇವಕನಾಗಿ 5 ವರ್ಷ ಸೇವೆ ಮಾಡ್ತಾನೆ, ಅದಕ್ಕೆ ನನಗೊಂದು ಮತ ಕೊಡ್ರಿ ಅಂತಾರ. ನಿಷ್ಠಾವಂತ, ಪ್ರಜ್ಞಾವಂತ, ಶಿಗ್ಗಾಂವಿಯ ಪುಣ್ಯವಂತ ಸೂಫಿ ಸಂತರು, ಅಣ್ಣ ಬಸವಣ್ಣರ ನಾಡಿನಂಥ ಮಹಾತ್ಮರು ಹುಟ್ಟಿದಂಥ ಶಿಗ್ಗಾಂವ್ ಕ್ಷೇತ್ರಕ್ಕೆ ಕೃಷ್ಣಾರೆಡ್ಡಿಯಿಂದ ಒಂದು ಹೊಸ ಪರಿವರ್ತನೆ, ಹೊಸ ಬೆಳವಣಿಗೆ ಆಗುವ ಸಲುವಾಗಿ ಕೃಷ್ಣಾರೆಡ್ಡಿಯವರು ರಾಜ್ಯಾದ್ಯಂತ ಮಾಡಿದಂಥ ಅನೇಕ ಆಂದೋಲನಗಳು, ಅನೇಕ ಚಳವಳಿಗಳು, ಅನೇಕ ಸತ್ಯಾಗ್ರಹಗಳು ನ್ಯಾಯ ಒದಗಿಸಿಕೊಟ್ಟಾರ ಅವರೇ ಕೃಷ್ಣಾರೆಡ್ಡಿ. ಅವರ ಅಪಾರ ಪಟಾಲಮ್ಮ ನೋಡ್ತೀರಿ. ಇಲ್ಲಿ ಬೀದರದಿಂದ ಹಿಡಿದ ಚಾಮರಾಜವರೆಗೆ ಹಳದಿ ಟಿ ಶರ್ಟ್, ಒಂದು ಮೊಬೈಲ್ ಹಿಡ್ಕೊಂಡು ಬಂದ್ರೆ ಗದಗದ ನಡಗುತ್ತಾರೆ ಭ್ರಷ್ಟಾಚಾರಿಗಳು. ಹಾಗಾದರೆ ಶಿಗ್ಗಾಂವ್ ಮತದಾರ ಕ್ಷೇತ್ರದವರು, ಶಿಗ್ಗಾಂವ್ ಮತದಾರರು ಕೃಷ್ಣಾರೆಡ್ಡಿಯವರು ಈಗ 4 ತಿಂಗಳದಿಂದ ಅಲ್ಲಿ ನೆಟ್ವರ್ಕ್ ಮಾಡ್ಯಾರ. ಹೆಂಗೆ ಜನರ ಪರಿವರ್ತನೆ ಮಾಡಿದಾರ, ರಾಷ್ಟ್ರೀಯ ಪಕ್ಷಗಳಿಗೆ ಶಡ್ಡು ಹೊಡೆದು ನಿಂತಾರ. ಹಾಗಾದ್ರೆ ಕೃಷ್ಣಾರೆಡ್ಡಿಗೆ ಯಾವ ರೀತಿ ಬೆಂಬಲ ತೋರಿಸ್ತೀರಿ? ಖಡಕ್ ಜವಾರಿ ಕಾಕನ ಚಾನಲ್ದಾಗ ನಂಬರ್ 1 ನ್ಯೂಸ್ ಕನ್ನಡ ಬಟನ್ ಹೊಡಿತೀರಿ. ಕೃಷ್ಣಾರೆಡ್ಡಿ ಒಬ್ಬ ಅಪರೂಪದ ರಾಜಕಾರಣಿ, ಅಪರೂಪದ ವ್ಯಕ್ತಿ, ಭಾರೀ ವಿದ್ಯಾವಂತ ವ್ಯಕ್ತಿ. ಅನೇಕ ಕೈಗಾರಿಕೋದ್ಯಮಗಳನ್ನು ಸ್ಥಾಪಿಸಿ ಹೊರದೇಶದಲ್ಲಿ ಹೋಗಿ ಹೊರದೇಶದಿಂದ ಬಂದು ಮತ್ತೆ ಜನಸೇವೆ ಮಾಡಲಿಕ್ಕೆ ಬಂದಾನ ಇದೇ ಕೃಷ್ಣಾರೆಡ್ಡಿ. KRS ಪಕ್ಷ ಯಾವ ರೀತಿ ಬೆಂಬಲ ಕೊಡ್ತೀರಿ? ಅನಿಸಿಕೆಗಳನ್ನ ಹಾಕ್ತೀರಿ. ಶಿಗ್ಗಾಂವದಲ್ಲಿ ಬರೇ ಕಾಂಗ್ರೆಸ್ಸು BJP ಅಂತೇಳಿ ಇಬ್ಬರನ್ನೂ ಹೊರಗಾಕಿ ಕೃಷ್ಣಾರೆಡ್ಡಿನ ಆರಿಸ್ತಿರೋ ಸಲುವಾಗಿ ಪ್ರಯತ್ನ ಮಾಡ್ತೀರಿ. ಏನಂತೀರಿಪ್ಪ ಶಿಗ್ಗಾಂವ್ ಪುಣ್ಯವಂತ ಮತದಾರರು? ನನಗೆ ತಿಳಿಸ್ರಿ. ಕೃಷ್ಣಾರೆಡ್ಡಿಗೆ ಒಂದು ಶಕ್ತಿ ಕೊಡ್ರಿ ಅನ್ನೋದೇ ಖಡಕ್ ಜವಾರಿ ಕಾಕನ ಮಾತು. ಮತ್ತೊಂದು ಖಡಕ್ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.